ಆದಿ ಶಂಕರಾಚಾರ್ಯರು ಶ್ರೀಚಕ್ರವನ್ನು ಮೊದಲ ಬಾರಿಗೆ ಸ್ಥಾಪಿಸಿದ್ದು ಮಧುರೆ ಮೀನಾಕ್ಷಿಯಮ್ಮನ ದೇವಸ್ಥಾನದಲ್ಲಿ ಸ್ನೇಹಿತರೆ. ಉಗ್ರ ಶ್ರೀಚಕ್ರವಿದ್ದ ದೇವಾಲಯಗಳ ಪೈಕಿಯಲ್ಲಿ ಮಧುರೆ ಮೀನಾಕ್ಷಿಯಮ್ಮನ ದೇವಸ್ಥಾನ ಕೂಡ ಒಂದು. ಪ್ರಪಂಚದಲ್ಲಿ ನಮ್ಮ ಭೂಮಿಯ ಮೇಲೆ ಎಷ್ಟೋ ವಿಸ್ಮಯಗಳು ನಡೆದಿರುವುದನ್ನು ನಾವು ನೋಡಿರ್ತೇವೆ ಸ್ನೇಹಿತರೆ. ದೇವಾನುದೇವತೆಗಳು ಭೂಮಿಯ ಮೇಲೆ ಮನುಷ್ಯರಂತೆ ಬಂದು ಮನುಷ್ಯರಂತೆ ಬಾಳಿ ದೇವತೆಯಾಗಿ ಉಳಿದಿರುವಂತಹ ಎಷ್ಟೋ ವಿಸ್ಮಯಗಳನ್ನು ನಾವು ನೋಡಿರ್ತೇವೆ. ಅದರಲ್ಲಿ ಮಧುರೆ ಮೀನಾಕ್ಷಿ ಅಮ್ಮನವರ ದೇವಸ್ಥಾನ ಕೂಡ ಒಂದು. ಮಧುರೆ ಮೀನಾಕ್ಷಿ ಅಮ್ಮನವರು ಪಾರ್ವತಿಯ ಅಂಶವೇ ಆಗಿದ್ದರೂ ಕೂಡ ಅವರು ಹುಟ್ಟುವಾಗ ಅವರ ದೇಹ ರಚನೆಯಲ್ಲಿ ಅಸ್ವಾಭಾವಿಕವಾಗಿ ಅವರು ಜನಿಸಿರುತ್ತಾರೆ. ಮಧುರೆ ಮೀನಾಕ್ಷಿ ಅಮ್ಮನವರು ಹುಟ್ಟುವಾಗ 3 ಸ್ತನಗಳನ್ನು ಒಳಗೊಂಡಿರುವ ಹುಡುಗಿಯಾಗಿ ಹುಟ್ಟುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಶಿವನು ಸುಂದರೇಶ್ವರನ ರೂಪದಲ್ಲಿ ಪಾರ್ವತಿಯ ಅವತಾರದಲ್ಲಿ ಮೀನಾಕ್ಷಿ ಅಮ್ಮನನ್ನ ವಿವಾಹವಾಗಲೆಂದಲೇ ಭೂಮಿಗೆ ಇಳಿದು ಬಂದರೆಂದು ಹೇಳಲಾಗುತ್ತೆ. ಪುರಾಣಗಳ ಪ್ರಕಾರ ಈ ದೇವಸ್ಥಾನವನ್ನ ಸ್ವತಃ ಇಂದ್ರನೇ ನಿರ್ಮಿಸಿದರೆಂದು ಹೇಳಲಾಗುತ್ತೆ. ಈ ದೇವಸ್ಥಾನವು ಸುಮಾರು 2.5 ವರ್ಷಗಳ ಹಳೆಯದಾದಂತಹ ಒಂದು ದೇವಸ್ಥಾನ ಎಂದು ಹೇಳಲಾಗುತ್ತೆ. ಮಧುರೆ ಮೀನಾಕ್ಷಿ ಅಮ್ಮನವರಿಗೆ ತಡತೆಗೈ ಎನ್ನುವ ಹೆಸರು ನಾಮಕರಣ ಮಾಡಲಾಗುತ್ತೆ. ಈ ದೇವಸ್ಥಾನದ ಆಕಾರವನ್ನು ತಾವರೆ ಮತ್ತು ಅದರ ದಳಗಳು ಹರಡಿಕೊಂಡಂತೆ ಸೂಚಿಸುವಂತೆ ಇದನ್ನು ಕಟ್ಟಿಸಲಾಗಿದೆ. ಇಂದಿಗೂ ಪ್ರತಿದಿನ ರಾತ್ರಿ ದೇವಾಲಯವನ್ನು ಮುಚ್ಚುವ ಮೊದಲು ಸುಂದರೇಶ್ವರ ವಿಗ್ರಹವನ್ನು ಮೆರವಣಿಗೆಯ ಮೂಲಕ ದೇವಿಯ ಕೋಣೆಗೆ ಕೊಂಡೊಯ್ಯಲಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮೀನಾಕ್ಷಿ ಅಮ್ಮನವರ ಒಂದು ಹುಟ್ಟು ಹೇಗೆ ಆಗುತ್ತದೆ, ಮೀನಾಕ್ಷಿ ಅಮ್ಮನವರು ಚಿಕ್ಕಂದಿನಿಂದ ಯಾವ ರೀತಿಯಾಗಿ ಹುಟ್ಟಿದರು, ಅವರು ತಾಯಿ ಪಾರ್ವತಿ ದೇವಿಯ ಮೀನಾಕ್ಷಿ ಅಮ್ಮನವನಾಗಿ ಹುಟ್ಟಿದರೂ ಕೂಡ ಅವರ ದೇಹ ರಚನೆಯಲ್ಲಿ ಬದಲಾವಣೆಯಾಗಿದೆಯೇಕೆ, ಹಾಗೆ ಅವರು ಬೆಳೆದು ಬಂದ ದಾರಿಯನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನು ಎಲ್ಲಿ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮ್ಮ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಧಾರ್ಮಿಕ ಆಚರಣೆಗಳನ್ನು ನಾವು ಒಳಗೊಂಡಿರುವಂತಹ ಒಂದು ಪ್ರದೇಶ ಆಗಿರ್ತದೆ. ಅದರಲ್ಲೂ ಎಲ್ಲ ರಾಜ್ಯಗಳಲ್ಲೂ ತೀರ್ಥಯಾತ್ರೆಗಳ ಕ್ಷೇತ್ರಗಳನ್ನು ನಾವು ಕಾಣಬಹುದು. ಅದರಲ್ಲಿ ತಮಿಳುನಾಡು ಬಹಳಷ್ಟು ಮಹತ್ವದ ದೇವಾಲಯಗಳನ್ನು ಒಂದು ಪಟ್ಟಣವಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮಧುರೈ ಸಹ ಕೂಡ ಒಂದು. ಹಲವು ದೇವಾಲಯಗಳನ್ನು ಒಳಗೊಂಡಿರುವ ನಗರವಾಗಿದ್ದರೂ ಪ್ರಮುಖವಾಗಿ ಮೀನಾಕ್ಷಿ ಅಮ್ಮನವರ ದೇವಾಲಯಕ್ಕೆ ಇದು ಪ್ರಸಿದ್ಧಿಯನ್ನು ಒಳಗೊಂಡಿರುವುದು ಮಧುರೆ ನಗರ. ಜಗತ್ತಿನ ಪ್ರಾಚೀನ ಪಟ್ಟಣಗಳ ಪೈಕಿಯಲ್ಲಿ ಮಧುರೆ ಕೂಡ ಒಂದಾಗಿದೆ. ಅಂದರೆ ಈ ದೇವಸ್ಥಾನಕ್ಕೆ ಸುಮಾರು ಈ ಊರಿಗೆ ಮಧುರೆ ನಗರಕ್ಕೆ 2,500 ವರ್ಷಗಳಷ್ಟು ಇತಿಹಾಸವನ್ನು ಒಳಗೊಂಡಿದೆ. ಇಂದಿಗೂ ಮಧುರೆ ನಗರವನ್ನು ನಿದ್ರಿಸಲಾರದ ಪಟ್ಟಣ ಅಂತ ಕರೆಯಲಾಗುತ್ತದೆ. ಮಧುರೆಯನ್ನು ಮಲ್ಲಿಗೆಯ ನಗರ ಅಂತಲೂ ಕೂಡ ಕರೀತಾರೆ. ಶ್ರೀಮಂತ ದೇವಸ್ಥಾನಗಳಲ್ಲಿ ಮೀನಾಕ್ಷಿ ಅಮ್ಮನವರ ದೇವಸ್ಥಾನವು ಕೂಡ ಒಂದು. ಬನ್ನಿ ಸ್ನೇಹಿತರೆ, ಮೀನಾಕ್ಷಿ ಅಮ್ಮನವರ ಬಾಲ್ಯದ ಜೀವನ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಮಧುರೆನಲ್ಲಿ ಮಲೆಯಧ್ವಜ ಪಾಂಡೆ ಎಂಬ ರಾಜನಿರ್ತಾನೆ. ಅವನ ಪತ್ನಿಯಾದಂತಹ ಕಾಂಚನಮಲೆ, ಇವರಿಗೆ ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿರೋದಿಲ್ಲ. ಕಾಂಚನಮಲೆ ಪಾರ್ವತಿಯ ಭಕ್ತಳಾಗಿರ್ತಾಳೆ. ಕಾಂಚನಮಲೆ ಕನಸಿನಲ್ಲಿ ಸ್ವತಃ ಪಾರ್ವತಿ ದೇವಿಯೇ ಪ್ರತ್ಯಕ್ಷಳಾಗಿ ಮುಂದಿನ ದಿನಗಳಲ್ಲಿ ದೇವಿಯೊಬ್ಬಳ ತಾಯಿಯಾಗುತ್ತೀಯಾ ಅಂತ ಹೇಳಿ ಹೋಗ್ತಾರೆ. ಎಚ್ಚರಗೊಂಡ ಕಾಂಚನಮಲೆ ತನ್ನ ಗಂಡ ಪಾಂಡ್ಯರಾಜನ ಬಳಿ ತನ್ನ ಕನಸನ್ನ ಹೇಳಿಕೊಳ್ತಾಳೆ. ಕಾಂಚನಮಲೆಯ ಕನಸಿನಂತೆ ಸಂತಾನ ಬಯಸುತ್ತಿರುವ ರಾಜನು ಪುತ್ರಕಾಮಿಷ್ಟಿ ಯಜ್ಞವನ್ನ ನಡೆಸುತ್ತಾರೆ. ಆ ಯಜ್ಞವನ್ನ ನಡೆಸುತ್ತಿರುವಾಗ ಅಗ್ನಿಯಿಂದ ಪಾರ್ವತಿ ದೇವಿಯು ಹುಡುಗಿಯ ರೂಪದಲ್ಲಿ ಹೊರಬರುತ್ತಾರೆ. ವಿಚಿತ್ರವೇನೆಂದರೆ ಈ ಹುಡುಗಿಯು ದೇಹದ ಅಸ್ವಾಭಾವಿಕ ದೇಹ ರಚನೆಯಿಂದ ಜನಿಸಿರುತ್ತಾಳೆ. ಅಂದರೆ ಪಾರ್ವತಿ ದೇವಿಯೇ ಈ ಹುಡುಗಿಯಾಗಿ ಜನಿಸಿದರೂ ಕೂಡ 3 ಸ್ತನಗಳನ್ನು ಒಳಗೊಂಡಿರ್ತಾಳೆ. ಇದನ್ನು ಕಂಡಂತಹ ಪಾಂಡ್ಯರಾಜನು ಚಿಂತೆಗೆ ಒಳಗಾಗುತ್ತಾನೆ. ಚಿಂತೆಗೆ ಒಳಗಾದ ಪಾಂಡ್ಯರಾಜನಿಗೆ ಅಶರೀರವಾಣಿಯೊಂದು, ಎಲೆ ರಾಜನೇ, ಚಿಂತಿಸಬೇಕಾಗಿಲ್ಲ, ಅವಳು ತನ್ನ ಬಾಳಿನ ಪತಿಯನ್ನು ಕಂಡೊಡನೆ 3ನೇ ಸ್ತನ ತನ್ನಿಂದ ತಾನೇ ಅಳಿಸಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ರಾಜ ಯಾವ ಚಿಂತೆಯನ್ನು ಮಾಡದೆ ತನ್ನ ಪುತ್ರಿಗೆ ತಡತಗೈ ಎಂಬ ನಾಮಕರಣವನ್ನ ಮಾಡಿ ಅತಿ ಪ್ರೀತಿಯಿಂದ ಆ ಹುಡುಗಿಯನ್ನ ಬೆಳೆಸುತ್ತಾರೆ. ಮೊದಲೇ ಪಾರ್ವತಿ ಅವತಾರವಾಗಿರುವುದರಿಂದ ಸಕಲ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಿದ್ಯೆಗಳನ್ನು ಅತಿ ಸರಾಗವಾಗಿ ಕಲಿಯುತ್ತಾಳೆ ತಡತಗೈ. ಹೀಗೆ ಬೆಳೆದ ತಡತಗೈ 4 ಲೋಕಗಳಾದ ಬ್ರಹ್ಮಲೋಕ, ವೈಕುಂಠ ಲೋಕ, ಅಮರಾವತಿ, ಕೈಲಾಸವನ್ನು ವಶಪಡಿಸಿಕೊಳ್ಳಲು ಮುಂದಾಗುತ್ತಾಳೆ. ಪಾರ್ವತಿಯ ಅವತಾರವೇ ಆಗಿರುವುದರಿಂದ 3 ಲೋಕಗಳನ್ನು ಸುಲಭವಾಗಿ ಗೆದ್ದು ಕೊನೆಯದಾಗಿ ಕೈಲಾಸಕ್ಕೆ ಬರುತ್ತಾಳೆ. ಅಲ್ಲಿಯೂ ಸಹ ಭೂತಗಣರನ್ನು, ನಂದಿಯನ್ನು ಬಲು ಸುಲಭವಾಗಿ ಸೋಲಿಸುತ್ತಾಳೆ.
ಕೊನೆಯದಾಗಿ ಶಿವನನ್ನು ಗೆಲ್ಲಲು ಶಿವನ ಹತ್ತಿರ ತೆರಳಿದಾಗ ಶಿವನಲ್ಲಿ ಪ್ರೀತಿಯುಂಟಾಗಿ ನಾಚಿಕೊಂಡು ಬಿಡುತ್ತಾಳೆ. ಶಿವನನ್ನು ಕಂಡೊಡನೆ ತನ್ನ 3ನೇ ಸ್ತನವು ಮಾಯವಾಗಿ ಹೋಗುತ್ತದೆ. ಇದರಿಂದ ಶಿವನೇ ತನ್ನ ಪತಿ ಎಂದು ಸತ್ಯ ತಿಳಿದು ಶಿವನೊಡನೆ ಮದುವೆಯಾಗಲು ಮಧುರೆಗೆ ಆಗಮಿಸುತ್ತಾಳೆ ತಡತಗೈ. ಇವರಿಬ್ಬರ ಮದುವೆಯು ಸಕಲ ದೇವರುಗಳ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ನಡೆಯುತ್ತದೆ. ವಿಷ್ಣು ಮೀನಾಕ್ಷಿ ಅಣ್ಣನಾಗಿ ಈ ಮದುವೆಯನ್ನು ನಡೆಸಿಕೊಡುತ್ತಾರೆ. ಮದುವೆಯಾದ ನಂತರ ಶಿವನು ಸುಂದರೇಶ್ವರನಾಗಿಯೂ ತಡತಗೈ ಮೀನಾಕ್ಷಿ ಅಮ್ಮನಾಗಿಯೂ ಈ ಜಾಗದಲ್ಲಿ ಅಂದರೆ ಮಧುರೆನಲ್ಲಿ ನೆಲೆಸುತ್ತಾರೆ. ಇಂದಿಗೂ ಕೂಡ ಪ್ರತಿದಿನ ರಾತ್ರಿ ದೇವಾಲಯವನ್ನು ಮುಚ್ಚುವ ಮೊದಲು ಸುಂದರೇಶ್ವರರ ವಿಗ್ರಹವನ್ನು ಮೆರವಣಿಗೆ ಮೂಲಕ ದೇವಿಯ ಕೋಣೆಗೆ ಕೊಂಡೊಯ್ಯಲಾಗುತ್ತದೆ. ಇದು ಅವರಿಬ್ಬರ ಮಿಲನದ ಸಂಕೇತವಾಗಿರುತ್ತದೆ. ನಂತರ ಮರುದಿನ ನಸುಕಿನ ಜಾವದಲ್ಲಿ ಸುಂದರೇಶ್ವರ ವಿಗ್ರಹವನ್ನು ದೇವಿಯ ಕೋಣೆಯಿಂದ ಮತ್ತೆ ಮರಳಿ ತರಲಾಗುತ್ತದೆ. ವರ್ಷದಲ್ಲಿ ಇವರಿಬ್ಬರ ಕಲ್ಯಾಣ ಮಹೋತ್ಸವವನ್ನು ಅತಿ ಸಡಗರದಿಂದ ಆಚರಿಸಲಾಗುತ್ತದೆ. ಈ ಉತ್ಸವವನ್ನು ಸಾಮಾನ್ಯವಾಗಿ ಏಪ್ರಿಲ್-ಮೇ ತಿಂಗಳಲ್ಲಿ ನಡೆಸಲಾಗುತ್ತದೆ. ಈ ಉತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಇಲ್ಲಿ ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ ನಡೆಯುವ ಈ ಉತ್ಸವವನ್ನು ಚಿತ್ತಿರೈ ತಿರುವಿಳವೆಂದು ಆಚರಿಸಲಾಗುತ್ತದೆ. ಇನ್ನು ಈ ದೇವಸ್ಥಾನವನ್ನು ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಸ್ವತಃ ಇಂದ್ರನೇ ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ಆದರೆ ಪ್ರಸ್ತುತ ರಚನೆ 1623ರಿಂದ 1655 ಮಧ್ಯದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಿದರೆಂದು ಹೇಳಲಾಗುತ್ತದೆ. 14ನೇ ಶತಮಾನದಲ್ಲಿ ಮೊಘಲ್ ದೊರೆ ಮಲ್ಲಿಕ್ ಕಫೂರ್ ಸಾಕಷ್ಟು ಹಾನಿಯನ್ನು ಮಾಡಿ ಈ ದೇವಸ್ಥಾನವನ್ನು ಲೂಟಿ ಮಾಡ್ತಾರೆ. ನಂತರ 16ನೇ ಶತಮಾನದಲ್ಲಿ ಬಂದಂತಹ ವಿಶ್ವನಾಥ ನಾಯಕರು ಈ ದೇವಸ್ಥಾನದ ವೈಭವವನ್ನು ಇನ್ನೂ ಹೆಚ್ಚಿಸ್ತಾರೆ. ಇನ್ನು ದೇವಸ್ಥಾನವನ್ನು 45 ಎಕರೆಯಷ್ಟು ವಿಸ್ತೀರ್ಣದಲ್ಲಿ ದೇವಸ್ಥಾನವನ್ನು ಕಟ್ಟಲಾಗಿದೆ. ಹಾಗೆ 14 ಗೋಪುರಗಳನ್ನು ನಾವು ನೋಡಬಹುದು. ಇನ್ನು ಮುಖ್ಯ ದೇವರುಗಳ ಗರ್ಭಗೃಹದ ಮೇಲೆ ಚಿನ್ನದಿಂದ ಮಾಡಿದಂತಹ ಕಳಶಗಳನ್ನು ನಾವು ನೋಡಬಹುದು. ಇನ್ನು ದೇವಸ್ಥಾನದಲ್ಲಿ ಸುಮಾರು 33,000ದಷ್ಟು ಶಿಲ್ಪ ಕಲಾಕೃತಿಗಳನ್ನು ನಾವು ನೋಡಬಹುದು. ಇನ್ನು ದೇವಸ್ಥಾನದಲ್ಲಿ ದಿನಕ್ಕೆ 6 ಬಾರಿ ಪೂಜೆಯನ್ನು ನಡೆಸಲಾಗುತ್ತದೆ. ಇನ್ನು ದೇವಸ್ಥಾನದ ಒಳಗಡೆ ನಟರಾಜನ ಅಸಾಮಾನ್ಯ ವಿಗ್ರಹವೊಂದನ್ನು ನಾವು ನೋಡಬಹುದು. ನಟರಾಜ ದೇವರು ಬಲಗಾಲನ್ನ ಮೇಲಕ್ಕೆ ಎತ್ತಿ ನಿಂತಿರುವ ಭಂಗಿಯಲ್ಲಿ ಇಲ್ಲಿ ಒಂದು ವಿಗ್ರಹವನ್ನು ನೋಡಬಹುದು. ದೇವಸ್ಥಾನದ ಒಳಗಡೆ ಒಂದು ಪವಿತ್ರವಾದ ಒಂದು ಕೊಳವಿದೆ. ಅದು ತುಂಬ ಪೂಜ್ಯನೀಯವಾದಂತಹ ಸ್ಥಳ ಅಂತ ಕರೆಯಲಾಗುತ್ತದೆ. ಇದು ಚಿನ್ನದ ತಾವರೆಯ ಕೆರೆ ಅಂತಲೂ ಕೂಡ ಕರೆಯಲಾಗುತ್ತದೆ. ಅಂದರೆ ಇದರಲ್ಲಿ ಬೆಳೆಯುವಂತಹ ತಾವರೆಗಳು ಚಿನ್ನದ ಬಣ್ಣದಲ್ಲಿರುತ್ತವೆ ಅಂತ ಹೇಳಲಾಗುತ್ತೆ. ಪುರಾಣಗಳ ಪ್ರಕಾರ ಶಿವನು ಒಂದು ಕೊಕ್ಕರೆಗೆ ಮಾತನ್ನು ನೀಡಿದ್ರಂತೆ, ದೇವಸ್ಥಾನದ ಒಳಗಡೆ ಇರುವ ಕೊಳದಲ್ಲಿ ಜಲಚರ ಪ್ರಾಣಿಗಳ ಅಥವಾ ಮೀನಾಗಲಿ ಯಾವುದು ಬೆಳೆಯುವುದಿಲ್ಲ ಅಂತ. ಹಾಗಾಗಿ ಈ ಕೊಳದಲ್ಲಿ ಯಾವುದೇ ಜಲಚರ ಪ್ರಾಣಿಗಳು ಇರುವುದಿಲ್ಲವಂತೆ. ಈ ದೇವಸ್ಥಾನದಲ್ಲಿ ಸುಂದರವಾದ ಕೆತ್ತನೆ ರಚನೆ ಶಿಲ್ಪಕಲೆಯನ್ನು ನಾವು ನೋಡಬಹುದು. ದೇವಸ್ಥಾನದ ಒಳಗಡೆ 1000 ಕಂಬದ ಮಂಟಪವನ್ನು ನಾವು ನೋಡಬಹುದು. ಇದನ್ನು 1000 ಕಾಲಂ ಮಂಟಪಂ ಅಂತ ಕರೆಯಲಾಗುತ್ತದೆ. ಈ ದೇವಸ್ಥಾನದ ರಚನೆ ದ್ರಾವಿಡ ಶೈಲಿಯಲ್ಲಿ ಇದೆ. ಹಾಗೆ ದೇವಸ್ಥಾನದ ಒಳಗಡೆ ಇರುವಂತಹ ಕಂಬಗಳನ್ನು ನಾವು ಒಡೆದಾಗ ವಿಧ ವಿಧ ರೀತಿಯಾದಂತಹ ಸಂಗೀತವನ್ನು ನಾವು ಕೇಳಬಹುದು. ಅಷ್ಟು ಅದ್ಭುತವಾದಂತಹ ಒಂದು ಕಲೆ ರಚನೆಯನ್ನು ನಾವು ಈ ದೇವಸ್ಥಾನದಲ್ಲಿ ನೋಡಬಹುದು. ಇನ್ನು 12 ವರ್ಷಗಳಿಗೊಮ್ಮೆ ಮರುನಿರ್ಮಾಣವನ್ನು ಈ ಗೋಪುರಗಳಿಗೆ ಮಾಡಲಾಗುತ್ತದೆ. ಇಲ್ಲಿ ಬಹುಮುಖ್ಯವಾಗಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮವಾಗಿ 4 ಗೋಪುರಗಳನ್ನು ನಾವು ನೋಡಬಹುದು. ದಕ್ಷಿಣಕ್ಕೆ ಅಂದರೆ ಸೌತ್ ಫೇಸ್ ಆಗಿರುವಂತಹ ಒಂದು ಗೋಪುರ ಅತಿ ಎತ್ತರವಾದಂತಹ ಒಂದು ಗೋಪುರ ಆಗಿರ್ತದೆ. ಇನ್ನು ಪೂರ್ವಕ್ಕೆ ಇರುವಂತಹ ಗೋಪುರ ತುಂಬಾ ಹಳೆಯದಾದ ಗೋಪುರ ಅಂತ ಹೇಳಲಾಗುತ್ತದೆ. ಆದಿ ಶಂಕರಾಚಾರ್ಯರು ಶ್ರೀಚಕ್ರವನ್ನು ಮಧುರೆ ಮೀನಾಕ್ಷಿ ಅಮ್ಮನ ದೇವಸ್ಥಾನದಲ್ಲಿ ಸ್ಥಾಪಿಸಿ ಬೀಜಾಕ್ಷರ ಮಂತ್ರವನ್ನು ಬದಲಾಯಿಸಿ ಉಗ್ರವಾಗಿದ್ದಂತಹ ಅಧಿದೇವತೆ ಮೀನಾಕ್ಷಿ ಅಮ್ಮನವರನ್ನು ಶಾಂತಗೊಳಿಸಿ ಸಾತ್ವಿಕವಾಗಿ ಪರಿವರ್ತಿಸುತ್ತಾರೆ. ಪ್ರತಿ ಶುಕ್ರವಾರದಂದು ಈ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತೆ. ಇಲ್ಲಿ ಸುಂದರೇಶ್ವರ ದೇವರು ಕೂಡ ಇದ್ದರೂ ಕೂಡ ಅಧಿದೇವತೆ ತಾಯಿ ಮೀನಾಕ್ಷಿ ಅಮ್ಮನವರೇ ಆಗಿರ್ತಾರೆ. ಮಧುರೆ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿರುವ ಅಮ್ಮನ ಮೂಲ ವಿಗ್ರಹವು ಜೀವಂತವಾಗಿರುವ ಮೀನಾಕ್ಷಿ ಅಮ್ಮನವರ ವಿಗ್ರಹವೆಂದು ನಂಬಲಾಗುತ್ತದೆ.
ಭಕ್ತಾದಿಗಳ ಯಾವುದೇ ಕೋರಿಕೆ ಇದ್ದರೂ ಕೂಡ ತಾಯಿ ಮೀನಾಕ್ಷಿ ಅಮ್ಮನವರು ಅದನ್ನು ಈಡೇರಿಸುತ್ತಾರೆ. ಆದ್ದರಿಂದ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮೀನಾಕ್ಷಿ ಅಮ್ಮನವರ ದರ್ಶನವನ್ನು ಪಡೆಯುತ್ತಾರೆ. ಮೀನಿನಂಥ ಕಣ್ಣುಗಳನ್ನು ಒಳಗೊಂಡಿರುವ ತಡತಗೈ ಮೀನಾಕ್ಷಿ ಅಮ್ಮನವರಾಗಿ ಪರಿವರ್ತನೆಯಾದ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದೊಂದಿಗೆ ಇಂಥದೇ ಕುತೂಹಲಕಾರಿಯಾದಂತಹ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.